ಹಾಯ್ ಗೈಸ್, ನಾನು ನಿಮ್ಮ ಮನೆ ಮಗಳು ಸುಜಾತ, ವಿಮನ್ ಮ್ಯಾಲ್ಕ್ಲೇಜ್ ಅಟ್ ಸುಜಾತ ಮೇಕಪ್ ಆರ್ಟಿಸ್ಟ್. ಇದು ನನ್ನ ಯೂಟ್ಯೂಬ್ ಚಾನಲ್. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಕಾಮೆಂಟ್ ಸೆಕ್ಷನಲ್ಲಿ ಇದು ಮೇಡಮ್ ತುಂಬ ಚೆನ್ನಾಗಿದೆ ಮೇಕಪ್ಸು ಅಂತ ಹೇಳಿಬಿಟ್ಟು ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡಿ ಗೈಸ್. ಈ ವಿಡಿಯೋ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ತುಂಬ ಬೇಜಾರಾಗಿ ಮಾಡ್ತಾಯಿದ್ದೀನಿ. ಯಾರು ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ. ಸೊ ಆ್ಯಕ್ಚುಲಿ ನೆನ್ನೆ ಬಂದು ನನಗೆ ಒಂದು ಮೇಕಪ್ ಆರ್ಟಿಸ್ಟ್ ಕಾಲ್ ಮಾಡಿದರು. ಸುಜಾತ ಮೇಡಮ್, ಈ ಫೀಲ್ಡಲ್ಲಿ ನಾನು ಏನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನನಗೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ಹೇಳಿದರು. ಸೊ ಯಾಕೆ ಅಂತ ರೀಸನ್ ಕೇಳಿದಾಗ ಸೊ ಅವರು ಹೇಳಿದರು, ಒಂದು ಮೇಕಪ್ ಮಾಡಿದೆ ಮೇಡಮ್, ಈ ಥರ 4000 ನಾನು ಚಾರ್ಜ್ ಮಾಡಿದೆ. ಸೊ ಮೇಕಪ್ ತುಂಬ ಚೆನ್ನಾಗಿ ಬಂದಿತ್ತು. ಸ್ಟೇಟಸಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಪೋಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಹೋಗಿ ನಾನು ಆಫೀಸ್ ಲೊಕೇಶನ್ನ ಹೇಳಿದರು. ಸೊ ಅಲ್ಲೇ ಹೋಗಿ ನಾನು ಎಲ್ಲನೂ ಮೇಕಪ್ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ಪು. ಅವತ್ತೆಲ್ಲನೂ ಫುಲ್ ಹ್ಯಾಪಿಯಾಗಿ ಆ್ಯಂಡ್ ಆಫೀಸಲ್ಲಿರೋ ಕೊಲೀಗ್ಸ್ ಎಲ್ಲ ಕೇಳ್ತಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಆಗ 2-3 ನನ್ನ ನಂಬರ್ ಕೂಡ ತೊಗೊಂಡ್ರು. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳಿದವರು ಸಡನ್ನಾಗಿ ನೆಕ್ಸ್ಟ್ ಡೇ ನಾನು ಪೇಮೆಂಟ್ ಕೇಳೋ ಅಷ್ಟರಲ್ಲಿ, ಮೇಡಮ್ ನಿಮ್ಮ ಮೇಕಪ್ಪು ಚೆನ್ನಾಗಿ ಅನಿಸಿಲ್ಲ ನನಗೆ, 500ಗೆ 1000ಗೆ ಎಲ್ಲನೂ ಮೇಕಪ್ ಮಾಡಿಕೊಡ್ತಿದ್ದಾರೆ, ನೀವು ತುಂಬ ಜಾಸ್ತಿ ಕೊಡ್ತಿದ್ದೀರಾ ಅಂತ ಹೇಳಿದರು. ಸೊ ಎಲ್ಲ ವಿಚಾರದಲ್ಲೂ ನಾವು ಬೆಸ್ಟಾಗಿ ನಾವು ಯೋಚನೆ ಮಾಡೋ ಹೆಣ್ಮಕ್ಳು. ಸೊ ಈ ಥರ ನಾವು ಯಾಕೆ ಯೋಚನೆ ಮಾಡಿದ್ವಿ ನಂಗೆ ಅರ್ಥ ಆಗ್ತಿಲ್ಲ. ಸೊ ಏನಾದರೂ ಒಂದು ಅಕೇಶನ್ನು ಒಂದು ಫಂಕ್ಷನ್ನು ಅಂತ ಬಂದಾಗ ಯೂಶ್ವಲಿ ಬಂದು ನಾವು ಸ್ಯಾರಿ ಆಗಿರ್ಬೋದು, ಇಲ್ಲ ಡ್ರೆಸ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಸೊ ಜ್ಯುವೆಲ್ರೀಸ್ ಆಗಿರ್ಬೋದು, ಏನೇ ಆಗಿರಲಿ ಕೂಡ ನಾವು ಬೆಸ್ಟಾಗಿ ನಾವು ಯೋಚನೆ ಮಾಡಿ ಅವ್ರಿಗಿಂತ ನಾವು ಚೆನ್ನಾಗಿ ರೆಡಿ ಆಗಬೇಕು ಅಂತಲೇ ನಾವು ಯೋಚನೆ ಮಾಡ್ತೀವಿ. ಸೊ ಈ ಮೇಕಪ್ ವಿಚಾರ ಅಂತ ಬಂದಾಗ ಸೊ ಅಲ್ಲಿ ಬ್ಯೂಟಿ ಪಾರ್ಲರಲ್ಲಿ 500ಗೆ ಮಾಡಿಕೊಡ್ತಾ ಇದ್ದಾರೆ, ಇಲ್ಲಿ 1000ಗೆ ಮಾಡಿಕೊಡ್ತಾ ಇದ್ದಾರೆ, ಇವರು 2000ಗೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಸೊ ಈ ಥರ ದಯವಿಟ್ಟು ಯಾರು ಯೋಚನೆ ಮಾಡಬೇಡಿ. ಸೊ ಯಾರು ಇಲ್ಲಿ ಜೆನ್ಯೂನಾಗಿ ಒಂದು ಒಳ್ಳೆ ಕೋಚ್ ಹತ್ರ ಇನ್ಡೆಪ್ತ್ ನಾಲೆಡ್ಜಲ್ಲಿ ಕಲ್ತಿರ್ತಾರೆ ಪ್ರೊಫೆಷ್ನಲ್ ಆಗಿ, ಸೊ ಅವ್ರು ಮಾತ್ರನೇ ಈ ಫೀಲ್ಡಲ್ಲಿ ತುಂಬ ವರ್ಷ ಇರ್ತಾರೆ, ಇಲ್ಲಾಂದರೆ ಫೀಲ್ಡ್ ಔಟ್ ಆಗ್ತಾರೆ. ಸೊ ಯಾವಾಗಲೂ ಕೂಡ ಒಂದು ಯೋಚನೆ ಮಾಡಿ, ನಾವು ಎಲ್ಲದರಲ್ಲೂ ಕೂಡ ಇನ್ಡೆಪ್ತ್ ನಾಲೆಡ್ಜ್ನ ಇಟ್ಕೊಂಡೆ ಈ ಮೇಕಪ್ ಫೀಲ್ಡ್ಗೆ ಬಂದಿರಲ್ಲ. ಸೊ ಇಲ್ಲಿ ಬಂದಮೇಲೆ ನಾವು ಎಲ್ಲನೂ ಪಿನ್ ಟು ಪಿನ್ ಕಲಿಬೇಕಾಗುತ್ತೆ. ಸೊ ಇಲ್ಲಿ ಪಿನ್ ಟು ಪಿನ್ ನಾವು ಕಲಿತು ಎಲ್ಲನೂ ಡೀಪ್ ನಾಲೆಡ್ಜ್ ಇದ್ದರೆ ಮಾತ್ರನೇ ಸೊ ಈ ಫೀಲ್ಡಲ್ಲಿ ನಾವು ತುಂಬ ವರ್ಷ ಇರೋಕ್ಕಾಗುತ್ತೆ. ಸೊ ನಾವು ಒಳ್ಳೆ ಅಕಾಡೆಮೀಸ್ನ ನಾವು ಚೂಸ್ ಮಾಡ್ಕೊಳ್ಬೇಕು. ಇನ್ಡೆಪ್ತ್ ನಾಲೆಡ್ಜ್ ಇಲ್ಲ ಆ್ಯಂಡ್ ಪ್ರಾಡಕ್ಟಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಸೊ ಈ ಥರ ಏನೇನು ಇಲ್ಲದೆ ನಾವು ಮೇಕಪ್ನ ಮಾಡೋಕ್ಕೆ ಹೋಗ್ತೀವಿ. ಮೇಕಪ್ ಕೇಕಿ ಆಗೋದಾಗಿರಲಿ, ಸೊ ಸ್ವಲ್ಪ ಹೊತ್ತಿಗೆ ಗ್ರೇಯಿಶ್ ಆಗೋದಾಗಿರ್ಬೋದು, ಸೊ ಇಲ್ಲ ಫುಲ್ಲು ಗೋಲ್ಡ್ ಆಗಿರ್ಬೋದು. ಸೊ ಈ ಥರ ಯಾವಾಗ ನಮಗೆ ನೆಕ್ಸ್ಟ್ ಅದಾದಮೇಲೆ ಒಂದು 2 ಡೇಸ್ ಆದಮೇಲೆ ಮೇಕಪ್ಪು ಅದೆಲ್ಲ ರಿಮೂವ್ ಮಾಡಿ ಒಂದು 2 ಡೇಸ್ ಆದಮೇಲೆ ಏನು